ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ, ಮಂಗಳವಾರ ಎಪಿಸೋಡ್ ಆಯ್ತು. ಎಪಿಸೋಡ್ ಆದ್ಮೇಲೆ ಕೆಲವು ಮನಸ್ತಾಪಗಳು ಉಂಟಾದವು, ಮಹಿಳೆಯರ ಮಧ್ಯೆ ಕಿತ್ತಾಟ ಶುರುವಾಯಿತು, ಕಾವ್ಯ ಕಳ್ಳಾಟ ಬಯಲಾಟ ಅಂತ ತುಂಬಾ ಅನುಮಾನಗಳು ಬರ್ತವೆ. ಮತ್ತೆ ಮಂಗಳವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ, ವೋಟಿಂಗ್ ರಿಸಲ್ಟ್ಸ್ ಯಾವ ರೀತಿ ಇದೆ, ಕಾವ್ಯ ಏನಾದ್ರೂ ಫ್ಯಾನ್ಸ್ ಕಡಿಮೆ ಆದ್ರ, ಯಾಕಂದ್ರೆ ಫ್ಯಾನ್ಸ್ ವೋಟ್ ಹಾಕೋದ್ ಬೇರೆ, ಕಾಮನ್ ಆಡಿಯನ್ಸ್ ವೋಟ್ ಹಾಕೋದ್ ಬೇರೆ. ಮತ್ತೆ ಈ ಎಪಿಸೋಡ್ ಆದ್ಮೇಲೆ ಯಾರಿಗೆ ವೋಟಲ್ಲಿ ಇನ್ಕ್ರೀಸ್ ಆಯ್ತು, ಯಾರಿಗೆ ಪಾಸಿಟಿವ್ ಸಿಕ್ತು, ಯಾರಿಗೆ ನೆಗೆಟಿವ್ ಸಿಕ್ತು ಅಂತ ಮಾತಾಡೋಣ. ಗೊತ್ತೇ ಇರುತ್ತೆ, ಈ ಮೂರನೇ ವಾರ ಅಂದ್ರೆ ಫಿನಾಲೆ ವಾರ, ಫಸ್ಟ್ ಫಿನಾಲೆ ವಾರ ಸುಮಾರಾಗಿ 13 ಜನ ನಾಮಿನೇಟ್ ಆಗಿದ್ದಾರೆ. ಈ 13 ಜನದಲ್ಲಿ ಸುಮಾರಾಗಿ 6 ರಿಂದ 7 ಜನ ಹೊರಗಡೆ ಎಲಿಮಿನೇಟ್ ಆಗಿ ಹೋಗ್ತಾರಂತ ತುಂಬಾ ಜನ ರೂಮರ್ ಆಗಿರೋ ಬಜ್ ಆಗಿರೋ ಬರ್ತಾ ಇದೆ. ಬಟ್ ಇದರಲ್ಲಿ ಸತ್ಯಾಸತ್ಯಗಳೆಷ್ಟು, ಮುಖ್ಯವಾಗಿ ಮಂಗಳವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ವೋಟಿಂಗ್ ಪೋಲ್ಸ್ ತಗೊಂಡಾಗ ಯಾವ ರೀತಿ ಅದು ಒಂದು ಅಫಿಷಿಯಲ್ ಅಲ್ಲದೆ ಅನ್ಅಫಿಷಿಯಲ್ ಆಗಿ ಒಂದು ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಾನು ನಿನ್ನೆ ಬಾಟಮ್ 4 ಬಗ್ಗೆ ಮಾತಾಡಿದ್ದೆ. ಬಾಟಮ್ 4 ಅಲ್ಲಿ ನಿನ್ನೆ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ನಮ್ಮ ಮಂಜು ಭಾಷಿಣಿ ಇದ್ದಾರೆ, ಸತೀಶ್ ಅವರಿದ್ದಾರೆ, ನಮ್ಮ ಜಾಹ್ನವಿ ಅವರಿದ್ದಾರೆ, ಮಲ್ಲಮ್ಮ ಅವರಿದ್ದಾರೆ ಅಂತ ಹೇಳಿದ್ದೆ. ಬಟ್ ಈಗ ಬಾಟಮ್ ಅಲ್ಲಿ 4 ಯಾವ ರೀತಿ ಇದೆ, ಟಾಪ್ ಅಲ್ಲಿ ಯಾರಿದ್ದಾರೆ, ಮಿಡಲ್ ಅಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ಎಲ್ಲ ಮಾತಾಡೋಣ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ, ಇಷ್ಟಪಡ್ತೀನಿ. ಅದಾದ್ಮೇಲೆ ದಯವಿಟ್ಟು ಯಾರನ್ನ ಹೊಸದಾಗಿ ನೋಡ್ತಾ ಇದ್ರೆ ಇಲ್ಲ ವಿಡಿಯೋ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡ್ತೀರಾ ಬಟ್ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಕೂಡ ಕೊಡಿ. ತುಂಬಾ ಜನ ನೋಡ್ತೀರಾ ವಿಡಿಯೋ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ದಯವಿಟ್ಟು ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾಕಂದ್ರೆ ನೀವು ಆ ರೀತಿ ಮಾಡೋದ್ರಿಂದ ನನಗೆ ಮತ್ತೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಆಗ್ಲಿ, ಖುಷಿ ಆಗಿರ್ಬೋದು, ಅಪ್ಡೇಟ್ ಕೊಡೋಣ ಅಂತ ನನಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಕಡಿಮೆ ಆದಾಗ ಏನಂದ್ರೆ ಹೋಗ್ಲಿ ಬಿಡಪ್ಪ ಏನ್ ಮಾಡ್ತೀಯ ಅನ್ನೋ ಮನಸ್ತಾಪ ಬಂದ್ಬಿಡುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಅಂತ ಹೈಪ್ ಕೊಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ. ದಿಸ್ ಇಸ್ ರಿಕ್ವೆಸ್ಟ್ ಅನ್ನೋಳಿ. ಇನ್ನು ಅದಾದ್ಮೇಲೆ ಟಾಪ್ ಅಲ್ಲದೆ ಬಾಟಮ್ ಬಗ್ಗೆ ಮಾತಾಡೋಣ. ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರಂತ ಮಾತಾಡೋಣ. ತುಂಬಾ ಜನ ಮಾತಾಡ್ತಾರೆ ಮಲ್ಲಮ್ಗೆಲ್ಲ ಓಟ್ಸ್ ಬರ್ತಾ ಇದೆ ಯಾವ ರೀತಿ ಅಂತ. ಅದೆಲ್ಲ ಹೇಳಕ್ಕಾಗಲ್ಲ, ಕೆಲವು PR ಇರ್ತವೆ, ಅವ್ರ ಕಡೆಯಿಂದ ಬೇರೆಲ್ಲ ಬಂದಿದ್ದಾವೆ, ಆ ರೀತಿ ಎಲ್ಲ ಓಟ್ಸ್ ಬರ್ತವೆ. ಇನ್ನು ನಾನು ಬಾಟಮ್ 4 ಬಗ್ಗೆ ಮಾತಾಡ್ತೀನಿ. ಬಾಟಮ್ 4 ಅಲ್ಲಿ ಆಸ್ ಇಟ್ ಈಸ್ ಇದ್ದಾರೆ. ನಿನ್ನೆ ಮಂಜುನ ಭಾಷಿಣಿ ಅವರು ಬಾಟಮ್ 4 ತಗೊಂಡಾಗ 3rd ಅಲ್ಲಿ ಇದ್ರು. ಬಾಟಮ್ 4 ಅಲ್ಲಿ ಈಗ ಲಾಸ್ಟ್ ಕೊನೆಯಲ್ಲಿ 13ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಸತೀಶ್ ಅವರಿದ್ದಾರೆ. ಅದಾದ್ಮೇಲೆ 12ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮಂಜು ಭಾಷಿಣಿ ಇದ್ದಾರೆ. 11ನೇ ಸ್ಥಾನದಲ್ಲಿ ಜಾಹ್ನವಿ ಅವರಿದ್ದಾರೆ. 10ನೇ ಸ್ಥಾನದಲ್ಲಿ ನಮ್ಮ ಚಂದ್ರಪ್ರಭು ಅವರಿದ್ದಾರೆ. ಬಾಟಮ್ 4 ಅಂತ ತಗೊಂಡಾಗ ಸತೀಶ್, ಜಾಹ್ನವಿ, ಚಂದ್ರಪ್ರಭಾ, ಮಂಜು ಭಾಷಿಣಿ, ಮಲ್ಲಮ್ಮ ಜಂಪ್ ಆಗಿದ್ದಾರೆ ವೋಟಿಂಗ್ ಅಲ್ಲಿ. ತಿಳ್ಕೊಳ್ಳಿ, ಇದು ನಿನ್ನೆ ಎಪಿಸೋಡ್ ಬದಲಾವಣೆ. ಯಾಕಂದ್ರೆ ಅವ್ರ ವಯಸ್ಸಿಗೆ, ಅವ್ರ ಆಟ ಆಡಕ್ಕೆ ತುಂಬಾನೇ ಚೆನ್ನಾಗಾದ್ರು. ಕಂಪೇರ್ ಮಾಡಿದ್ರೆ ಮಂಜು ಭಾಷಣಿಗಿಂತ ಟಾಸ್ಕ್ ಅಲ್ಲಿ, ಆ ಫಿಸಿಕಲ್ ಟಾಸ್ಕ್ ಏನಾದಿದ್ದ ತುಂಬಾ ಚೆನ್ನಾಗಾದ್ರು. ಆದ ಕಾರಣ ಬಾಟಮ್ 4 ತಗೊಂಡಾಗ ಈ ಸರಿ ಜಾಹ್ನವಿ, ಚಂದ್ರಪ್ರಭಾ, ಸತೀಶ್, ಮಂಜು ಭಾಷಿಣಿ ಇದು ಬಾಟಮ್ 4 ಅಲ್ಲಿ ಇದೆ. ಇದು ಬಾಟಮ್ 4 ಇರೋ ಕಾರಣ ಇವತ್ತು ಇಲ್ಲ ನಾಳೆ ಒಬ್ರು ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಇವತ್ತು ಎಲಿಮಿನೇಷನ್ ಆಗುತ್ತೆ, ನಮಗೆ ನಾಳೆ ತೋರಿಸ್ತಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ ಯಾರನ್ನ ಕಳಿಸ್ತಾರೋ ಗೊತ್ತಿಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನ್ ಬೇಕಾದ್ರೂ ಆಗ್ಬೋದು. ಊಹಿಸಿದ್ದು ಆಗಲ್ಲ, ಊಹಿಸದೆ ಇರೋದು ಆಗುತ್ತೆ ಅನ್ನೋದು ಇದು ಕಾನ್ಸೆಪ್ಟ್. ಏನ್ ಬೇಕಾದ್ರೂ ಆಗ್ಬೋದು. ಇನ್ನ ನಾನು ಟಾಪ್ ಇಂದ ಬಂದ್ಬಿಡ್ತೀನಿ. ಟಾಪ್ ಎಲ್ಲ ಯಾರು ಇದಾರೆ ಅಂತ. ಬಾಟಮ್ 4 ಹೇಳಿದಲ್ಲ, ಸತೀಶ್, ಮಂಜು ಭಾಷಿಣಿ, ಚಂದ್ರಪ್ರಭಾ, ನಮ್ಮ ಇವರು ಯಾರು ಜಾಹ್ನವಿ, ಇವರು ಟಾಪ್ ಅಲ್ಲ ಬಾಟಮ್ 4 ಡೇಂಜರ್ ಅಲ್ಲಿ ಇರೋದು. ಇನ್ನು ಫಸ್ಟ್ನೇ ಸ್ಥಾನದಲ್ಲಿ ಬಂದ್ಬಿಡೋಣ. ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ನಟ, ವೋಟಿಂಗ್ ನಲ್ಲಿ ಅರ್ಭಟ ಅಷ್ಟೇನೆ. ಕ್ಲಿಯರ್ ಕಟ್ ಸಿಗ್ತಾ ಇದೆ ವೋಟಿಂಗ್ ಅವರಿಗೆ. ಅವ್ರನ್ನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾರು ಟಚ್ ಮಾಡೋರು ಇಲ್ಲ ಅಂತ ಅನಿಸ್ತಾ ಇದೆ. ಹಂಗಂದ್ರೆ ಆಟಗಳು ಚೆನ್ನಾಗಿ ಆಡ್ತಾರೆ, ಕಾಮಿಡಿ ಎಲ್ಲ ಮಾಡ್ತಾರೆ. ನಿನ್ನೆ ಫಿಸಿಕಲ್ ಟಾಸ್ಕ್ ಗಳು ತುಂಬಾ ಚೆನ್ನಾಗಿ ಆಡಿದ್ರು. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ನಾನು ನಿನ್ನೆ ರಕ್ಷಿತಾ ಅವ್ರ ಬಗ್ಗೆ ಹೇಳಿದ್ದೆ. ರಕ್ಷಿತಾ ಮತ್ತು ಕಾವ್ಯ ಅವರಿಬ್ರು ಆಲ್ಮೋಸ್ಟ್ ಸೇಮ್ ಶೇರ್ ಮಾಡ್ಕೊಂಡಿದ್ದೆ ವೋಟ್ ಅಲ್ಲಿ. ಬಟ್ ಇಲ್ಲಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಗಿಲ್ಲಿ ನಟಗೆ ಫಸ್ಟ್ ಪ್ಲೇಸ್ ಸಿಕ್ಕಿದೆ. ಸೆಕೆಂಡ್ ಪ್ಲೇಸ್ ಅಂತ ತಗೊಂಡಾಗ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಕರಾವಳಿ ಸೈಡ್ ಇಂದ ಬಂದಾಗ ತುಂಬಾ ಜನ ವೋಟ್ಸ್ ಮಾಡ್ತಾ ಇದ್ದಾರೆ, ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅವರಿಗೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ. ಇನ್ನು ಕಾವ್ಯ ಅಂತ ಬಂದಾಗ ನಿನ್ನೆ ನಾನು ಹೇಳಿದ್ದೆ ಕಾವ್ಯಗೆ ತುಂಬಾ ಫ್ಯಾನ್ಸ್ ಇದಾರೆ ಅಂತ. ನಿನ್ನೆ ಎಪಿಸೋಡ್ ಆದ್ಮೇಲೆ ಸ್ವಲ್ಪ ನೆಗೆಟಿವ್ ಆಗಿರೋದಂತೂ ನಿಜ. ವೋಟಿಂಗ್ ಗಳು ಕೂಡ ಕಡಿಮೆ ಆಗಿದೆ. ಕಾರಣ ಏನಂದ್ರೆ ಇಲ್ಲಿ ಇವರಿಗೆ ನಿನ್ನೆ 3ನೇ ಸ್ಥಾನ ಇತ್ತು, ಇವತ್ತು ಅದನ್ನ ಬದಲಾವಣೆ ಆಗಿದೆ. ಆ 3ನೇ ಸ್ಥಾನ ನಮ್ಮ ಧನುಷ್ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಧನುಷ್ ಗೌಡ 3rd ಪ್ಲೇಸ್, ಕಾವ್ಯ 4th ಪ್ಲೇಸ್ಗೆ ಸಂತೃಪ್ತಿ ಪಡಬೇಕಾಗುತ್ತೆ. ನಿನ್ನೆ ಧನುಷ್ ಗೌಡ ಫಿಸಿಕಲ್ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು. ಅಂದ್ರೆ ಕಂಪೇರ್ ಮಾಡಿದ್ರೆ ಅಲ್ಲಿರೋ ಜನ ಕಂಪೇರ್ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ರು. ಆದ ಕಾರಣ
ಅವ್ರಿಗೆ ಈ ದಿನ ಥರ್ಡ್ ಪ್ಲೇಸ್ ಸಿಕ್ಕಿದೆ. ಫಸ್ಟ್ ಪ್ಲೇಸ್ ಗಿಲ್ಲಿ, ಸೆಕೆಂಡ್ ಪ್ಲೇಸ್ ರಕ್ಷಿತಾ ಶೆಟ್ಟಿ, ಥರ್ಡ್ ಪ್ಲೇಸ್ ಧನುಷ್ ಗೌಡ, ಫೋರ್ತ್ ಬಂದ್ಬಿಟ್ಟು ನಮ್ಮ ಕಾವ್ಯ ಇದ್ದಾರೆ. ಇದು ಇವತ್ತಿನ ಒಂದು ಟಾಪ್ 4 ತಗೊಂಡಾಗ ನಿನ್ನೆ ಟಾಪ್ 4 ಅಲ್ಲಿ ಧನುಷ್ ಗೌಡ ಇದ್ದಿಲ್ಲ, ಇವತ್ತು ಟಾಪ್ 4 ಅಲ್ಲಿ ಧನುಷ್ ಗೌಡ ಇದ್ದಾರೆ. ಟಾಪ್ 4 ತಗೊಂಡಾಗ ಗಿಲ್ಲಿ ನಟ, ರಕ್ಷಿತಾ, ಕಾವ್ಯ, ಧನುಷ್ ಗೌಡ ಥರ್ಡ್ ಪ್ಲೇಸ್ ಇದೆ, ಕಾವ್ಯ ಫೋರ್ತ್ ಪ್ಲೇಸ್ ಇದೆ. ಕಡಿಮೆ ಆಗಿದೆ 1% ನಮ್ಮ ಕಾವ್ಯ ಅವರಿಗೆ. ಇನ್ನು ಅದಾದ್ಮೇಲೆ ಫಿಫ್ತ್ ಪ್ಲೇಸ್ ಅಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರು ಇದ್ದಾರೆ ಫಿಫ್ತ್ ಪ್ಲೇಸ್ ಅಲ್ಲಿ. ಇನ್ನು ಸಿಕ್ಸ್ ಪ್ಲೇಸ್ ಅಲ್ಲಿ ಧ್ರುವಂತ್ ಇದ್ದಾರೆ. ಸೆವೆಂತ್ ಪ್ಲೇಸ್ ಅಲ್ಲಿ ಮಲ್ಲಮ್ಮ ಅವರಿದ್ದಾರೆ ಸೆವೆಂತ್ ಪ್ಲೇಸ್ ಅಲ್ಲಿ. ಆಮೇಲೆ 8th ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಇದ್ದಾರೆ. 9th ಪ್ಲೇಸ್ ಅಲ್ಲಿ ಚಂದ್ರಪ್ರಭಾ ಇದ್ದಾರೆ. 10th ಪ್ಲೇಸ್ ಅಲ್ಲಿ ಜಾಹ್ನವಿ, 12th ಪ್ಲೇಸ್ ಅಲ್ಲಿ ಮಂಜು ಭಾಷಿಣಿ, 12ನೇ ಪ್ಲೇಸ್ ಅಲ್ಲಿ ಸತೀಶ್ ಅವರು, 13ನೇ ಪ್ಲೇಸ್ ಅಲ್ಲಿ ಸತೀಶ್ ಅವರು. ಈ ರೀತಿ ಇದೆ. ಎಲ್ಲರೂ ಮಿಸ್ಟೇಕ್ ಆಗಿ ಕ್ಷಮೆ ಇರಲಿ. ಇನ್ನೊಂದ್ಸಲ ಬಂದ್ಬಿಡ್ತೀನಿ ನೋಡಿ. ಗಿಲ್ಲಿ ನಟ ಫಸ್ಟ್, ಸೆಕೆಂಡ್ ರಕ್ಷಿತಾ ಶೆಟ್ಟಿ, ಥರ್ಡ್ ಧನುಷ್ ಗೌಡ, ಫೋರ್ತ್ ನಮ್ಮ ಕಾವ್ಯ, ಫಿಫ್ತ್ ಅಭಿಷೇಕ್, ಸಿಕ್ಸ್ತ್ ರಾಸಿಕಾ ಶೆಟ್ಟಿ, ಸೆವೆಂತ್ ಧ್ರುವಂತ್, ಅದಾದ್ಮೇಲೆ 8th ಮಲ್ಲಮ್ಮ, 9th ಅಶ್ವಿನಿ, 10th ಚಂದ್ರಪ್ರಭಾ, ಜಾಹ್ನವಿ, ಮಂಜು ಭಾಷಿಣಿ, ಸತೀಶ್. ಈ ರೀತಿ ಇದೆ. ರಾಸಿಕಾ ಇಲ್ಲಿ ಮಿಡಿಲ್ ಟಾಪ್ 4 ಯಾರಂದ್ರೆ ಹೇಳ್ದಲ್ಲ, ಮೊದಲನೇದಾಗಿ ಗಿಲ್ಲಿ ನಟ, ಕಾವ್ಯ, ಅದಾದ್ಮೇಲೆ ನಮ್ಮ ಇವರು ರಕ್ಷಿತಾ ಶೆಟ್ಟಿ, ಧನುಷ್ ಗೌಡ ಇದ್ದಾರೆ. ಬಾಟಮ್ 4 ತಗೊಂಡಾಗ ನಮ್ಮ ಸತೀಶ್ ಅವರು ಇದ್ದಾರೆ. ಅದಾದ್ಮೇಲೆ ಜಾಹ್ನವಿ, ಮಂಜು ಭಾಷಿಣಿ, ಅದಾದ್ಮೇಲೆ ನಮ್ಮ ಇವರು ಚಂದ್ರಪ್ರಭಾ ಇದ್ದಾರೆ. ಚಂದ್ರಪ್ರಭಾ ಕೂಡ ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇನ್ನ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿದ್ರೆ ಅಭಿಷೇಕ್, ರಾಸಿಕಾ, ಅಶ್ವಿನಿ ಮಿಡಿಲ್ ಅಲ್ಲಿ ಇದ್ರೆ, ಟಾಪ್ ಅಲ್ಲಿ ಗಿಲ್ಲಿ ನಟ, ಧನುಷ್, ರಕ್ಷಿತಾ ಶೆಟ್ಟಿ, ಕಾವ್ಯ ಇವ್ರು ಇದ್ದಾರೆ. ಪ್ಲೇಸ್ ಅಂತ ತಗೊಂಡಾಗ ಫಸ್ಟ್ ಗಿಲ್ಲಿ ಇದ್ದಾರೆ, ಸೆಕೆಂಡ್ ರಕ್ಷಿತಾ ಶೆಟ್ಟಿ ಇದ್ದಾರೆ, ಥರ್ಡ್ ಧನುಷ್ ಗೌಡ ಇದ್ದಾರೆ, ಫೋರ್ತ್ ನಮ್ಮ ಕಾವ್ಯ ಇದ್ದಾರೆ, ಫಿಫ್ತ್ ಅಭಿಷೇಕ್ ಇದ್ದಾರೆ, ಸಿಕ್ಸ್ತ್ ರಾಸಿಕಾ ಇದ್ದಾರೆ, ಸೆವೆಂತ್ ಅಶ್ವಿನಿ ಇದ್ದಾರೆ, 9th ನಮ್ಮ ಅಭಿಷೇಕ್ ಅವರು ಇದ್ದಾರೆ, 10th ಚಂದ್ರಪ್ರಭಾ ಇದ್ದಾರೆ, ಜಾಹ್ನವಿ, ಅದಾದ್ಮೇಲೆ ಚಂದ್ರಪ್ರಭಾ, ಆಮೇಲೆ ನಾವು ಮಲ್ಲಮ್ಮ. ಈ ರೀತಿ ಆಗುತ್ತೆ. ಒಂಟ್ಲಲ್ಲಿ ಡೇಂಜರ್ ಝೋನ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಆ ರೀತಿ ಇದೆ. ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ತುಂಬಾ ಜನ ಇದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ ಹೇಳಕ್ಕೆ, ದಯವಿಟ್ಟು ಕ್ಷಮೆ ಇರಲಿ. ಯಾರನ್ನ ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಮಾಡಿ. ಡಿಡಿ ಟಿವಿ ಕನ್ನಡ ಅಂತ ವ್ಯಾಟ್ಸ್ಆಪ್ ಚಾನಲ್ ಹೋಗಿ ಜಾಯಿನ್ ಆಗಿ. ಅಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು, ಫೋಟೋಸ್ ಎಲ್ಲ ಸಿಗ್ತಾ ಇರ್ತವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.